ಹಾಯ್ ಮೈ ಡಿಯರ್ ಮಿತ್ರವೃಂದ. ನನಗೆ ಇವತ್ತು ಈ ರೀತಿಯಾದಂಥ ಒಂದು ವಿಷಯ ಇಟ್ಕೊಂಡು ಮಾತನಾಡಬೇಕು ಅಂತ ಅನ್ನಿಸ್ತಿದೆ. ಏನಪ್ಪ ಅಂತಂದರೆ, ಎಲ್ಲೋ ಒಂದು ಕಡೆ ನಾವು ನೋಡ್ತಕ್ಕಂತಹ ಹಲವಾರು ವಿಷಯಗಳನ್ನು ನಮಗೆ ನಾವೇ ಆ ಒಂದು ಸನ್ನಿವೇಶಗಳು ಬೇಕು ಅಂತಲೋ ಅಥವಾ ಅದರ ಮೋಹಕ್ಕೆ ಒಳಪಟ್ಟೋ ಅದನ್ನೇ ನಿಜ ಅಂತ ತಿಳ್ಕೊಂಡು ಅಥವಾ ಅದೇ ಸತ್ಯ ಅಂತ ತಿಳ್ಕೊಂಡು ಅದಕ್ಕೆ ಡಿಪೆಂಡ್ ಆಗೋ ಹಾಗೇ ಜೀವನಗಳನ್ನು ರೂಪಿಸ್ಕೊಳ್ತಕ್ಕಂತಹ ಆ ಹಾದಿಯಲ್ಲಿ ನಡೆಯೋದಕ್ಕೋಸ್ಕರ ಪ್ರಯತ್ನವನ್ನು ಮಾಡ್ತಾ ಇದ್ದೀವೇನೋ. ಯಾವುದ್ರ ಬಗ್ಗೆ ಅಂದ್ಕೊಳ್ತೀರಾ? ಮೇ ಬಿ ಯಾವುದೋ ಒಂದು ಎಲ್ಲೋ ನೋಡಿದಂತಹ ಸನ್ನಿವೇಶಗಳು, ಅದು ಸರಿಯಾದದ್ದೋ ತಪ್ಪಾದದ್ದೋ ಅನ್ನುವಂತಹ ಸ್ವಲ್ಪ ಪ್ರಮಾಣದ ಅಥವಾ ಅಲ್ಪ ಪ್ರಮಾಣದ ಆ ಘಟನೆಗಳನ್ನು ಮತ್ತೆ ಮರುಕಳಿಸೋ ರೀತಿಯಲ್ಲಿ ನಾವು ವ್ಯವಹರಿಸ್ತಕ್ಕಂಥದ್ದು. ಎಲ್ಲೋ ಯಾವುದೋ ಒಂದು ಕಡೆ, ಈಗ ಯೂಶ್ವಲಿ ನೀವೆಲ್ಲ ಅನ್ನೋದಕ್ಕಿಂತ ನಾವೆಲ್ಲ ಯಾವುದೋ ಒಂದು ಬರ್ತ್ಡೇ ಪಾರ್ಟಿಯಲ್ಲಿ ಒಂದು ಅರೇಂಜ್ಮೆಂಟ್ಸ್ ಮಾಡ್ತಕ್ಕಂಥದ್ದು ಇರುತ್ತೆ ಅಂದ್ಕೊಳ್ಳೋಣ. ಉದಾಹರಣೆಗೆ ಹುಟ್ಟಿದ ಹಬ್ಬಕ್ಕೆ ನಮಗೆ ಇದೇ ರೀತಿಯಾಗಿ ಹೀಗೇ ಬೇಕು, ನಾವು ಹೀಗೆ ನೋಡಬೇಕು ಅಂಥೇಳಿ ಸಾಕಷ್ಟು ಪ್ರಯತ್ನಗಳನ್ನು ನಾವು ಮಾಡ್ತೇವೆ. ಮತ್ತು ಯಾರೋ ಬಂದಾಗ ಮನೆಗೆ ಅವರಿಗೆ ನಾವು ಅವರೊಂದಿಗೆ ವ್ಯವಹರಿಸ್ತಕ್ಕಂಥದ್ದು, ಇಲ್ಲಿ ವ್ಯವಹರಿಸ್ತಕ್ಕಂಥದ್ದು ಅಂದರೆ ವ್ಯಾಪಾರ ಬಿಸ್ನೆಸ್ ಅಂತಲ್ಲ, ಅವರ ಜೊತೆ ನಡೆದುಕೊಳ್ತಕ್ಕಂತಹ ರೀತಿ, ಆ ಸಾಂದರ್ಭಿಕವಾಗಿ ಅದನ್ನು ಯಾವುದೋ ಒಂದು ಹಿಂದೆಂದೋ ನೋಡಿದಂತಹ ರೀತಿಯಲ್ಲಿ ನಾವು ಅದನ್ನು ಪ್ರಯತ್ನ ಮಾಡ್ತಕ್ಕಂಥದ್ದು. ಹೀಗೇ ಇರಬೇಕು, ಹೀಗಿದ್ರೇ ಹೀಗೆ ವ್ಯವಹರಿಸ್ತಕ್ಕಂತಹ ಸಂದರ್ಭದಲ್ಲಿ ಏನಾಗುತ್ತಪ್ಪ ಅಂತಂದರೆ, ಎಲ್ಲೋ ಒಂದು ಕಡೆ ನಾವು ನಮ್ಮ ತನವನ್ನು ಕಳೆದುಕೊಳ್ತೀವೇನೋ ಅನ್ನೋವಂತಹ ವಿಚಾರ. ಇದು ಯಾಕೆ ಈಗ ಹೇಳ್ತಿದ್ದೀನಿ ಅಂತಂದರೆ, ನಾವು ಅಂದರೆ ಒಂದಷ್ಟು ಈಗಿರ್ತಕ್ಕಂತಹ ಜನ್ರೇಷನಲ್ಲಿ 88 ಅವರು ನಾವೆಲ್ಲ ಬಾರ್ನ್ 88. ನಮ್ಮಗಳಿಗೆ ಕೆಲವೆಲ್ಲ ನಮಗೆ ಗೊತ್ತೇ ಇಲ್ಲ ಆ ವಯಸ್ಸಿನಲ್ಲಿ. ಇನ್ನೂ ಹೇಳಬೇಕು ಅಂದರೆ ಎಸ್ಪೆಷಲಿ ಮಾಡೋರು ಮಾಡ್ತಿದ್ರು ಕೂಡ ನಮ್ಮವ್ರಿಗೂ ಬರ್ತಿರಲಿಲ್ಲ, ಅಷ್ಟು ಕಡಿಮೆಯಾಗಿರ್ತಿತ್ತು. ಎಲ್ಲೋ ಒಂದು ಕಡೆ ಅಂದರೆ ಒಂದು ಹುಟ್ಟದಬ್ಬ ನಡೀತಿರ್ತಕ್ಕಂಥದ್ದು, ಮತ್ತಿನ್ನೇನೋ ಒಂದಷ್ಟು ಕಾರ್ಯಕ್ರಮಗಳು ನಾವು ಹೋಗ್ತಕ್ಕಂಥದ್ದು. ಆವತ್ತಿನ ಕಾಲಕ್ಕೆ ನಮಗೆ ಟಿ ವಿ ಅಂದರೂ ಕೂಡ ಭಾಳ ಅಪರೂಪವಾದ ಸಂಗತಿ ಅಲ್ವಾ. ಯಾರ್ದೋ ಮನೇಲಿ ಕೂತು ಟಿ ವಿ ನೋಡಿದಂತಹ ದಿನಗಳಿದೆ. ಇನ್ಯಾರ್ದೋ ಮನೆಗಳಲ್ಲಿ ಕರೆಂಟ್ ಹೊರಟೋಗೋದಂಥ ಸನ್ನಿವೇಶಗಳು ಇರ್ತಿತ್ತು. ನಾವು ಚಿಕ್ಕವರಿದ್ದಾಗ ನಮಗೇನೋ ಒಂದು ನೋಡಬೇಕು ಅನ್ನಿಸಿದಾಗ ಕರೆಂಟೇ ಇರ್ತಿರಲಿಲ್ಲ. ಹೀಗೆ ನಾವು ಎಂತಹ ಜೀವನದಿಂದ ಎಂತಹ ಜೀವನಕ್ಕೆ ಬಂದಿದ್ದೀವಿ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಗ್ಲ್ಯಾನ್ಸ್, ಹೇಗಿರುತ್ತೆ ಆವತ್ತಿನ ದಿನ ಇವತ್ತಿನ ದಿನ ಯಾವ ರೀತಿ ನಡೀತಾ ಇದೆ ಅಂತ ಹೇಳೋದಕ್ಕೋಸ್ಕರ. ಎಲ್ಲ ಪದಾರ್ಥಗಳ ಬೆಲೆ ದರ ಕಡಿಮೆ ಇದ್ದಿದ್ದು, ಮತ್ತು ಹೀಗೆ ನಾನು ಒಂದಷ್ಟು ವಿಚಾರಗಳನ್ನು ಮಾಡಬೇಕಾದಾಗ ಕೆಲವೊಮ್ಮೆ ಹೀಗೆ ಹೇಳ್ತಾರೆ, ಯಾರೋ ಒಬ್ಬರು ಯೂಶ್ವಲಿ ಫ್ಯಾಮಿಲಿ ಡಿಸ್ಕಷನ್ ಇರ್ಬೋದು, ಅಥವಾ ಈ ಯಾರಾದರೂ ನಾನು ಪ್ರಯಾಣದಲ್ಲಿರಬೇಕಾದ್ರೆ ಬಂದಂತಹ ಒಂದಷ್ಟು ಏನು ಹೇಳ್ತಾರೆ, ಪ್ರಯಾಣಕ್ಕೆ ಬಂದಂತಹ ಅವರು ಕೂಡ ಆವತ್ತಿನ ದಿನಗಳು ಬಹಳ ಚೆನ್ನಾಗಿತ್ತಲ್ವಾ ಅಂತ ಹೇಳಿಕೊಂಡು ಅವರು ಪ್ರಾರಂಭ ಮಾಡಿದಾಗ ಅಲ್ಲಿ ನಡೀತಕ್ಕಂಥದ್ದು ಏನಪ್ಪ ಅಂತಂದರೆ, ಎಲ್ಲ ರೇಟ್ಗಳು ಜಾಸ್ತಿ ಆಗಿರ್ತಕ್ಕಂಥದ್ರ ಬಗ್ಗೆ ಡಿಸ್ಕಷನ್ ಮಾಡೋದು. ಆಮೇಲೆ ನಾವು ಕಾಲಘಟ್ಟದಲ್ಲಿ ನಾವೇ ನಮ್ಮನ್ನು ನಾವು ಬದಲಾಯಿಸ್ಕೊಂಡಿದ್ದೀವಿ ಅಂತ ಹೇಳಿದ್ರೆ, ನಮ್ಮನ್ನು ನಾವು ಬಲವಂತವಾಗಿ ಒಂದು ಹೊಸ ಹೊಸ ಜೀವನವನ್ನು ರೂಪಿಸ್ಕೊಳ್ಳೋ ವಿಧಾನದಲ್ಲಿ ನಾವೆಲ್ಲರೂ ಕೂಡ ಹಾದಿ ತಪ್ಪಿದ್ದೀವಾ ಅಥವಾ ಇದೇ ಸರಿಯಾದ ಮಾರ್ಗನ ಅಂತಕ್ಕಂಥ ಪ್ರಶ್ನೆ ಸಹಜವಾಗಿ ಉದ್ಭವ ಆಗೋದು ಯೂಶ್ವಲ್ ಆಗಿ ನಡೀತಕ್ಕಂಥದ್ದು. ಆದರೆ ನಾನು ಅವರು ಆಗ ಹೇಳಿದಾಗ ಒಂದೇ ಮಾತು ಹೇಳ್ತೇನೆ, ಅರೆ ನಾವು ಎಲ್ಲಿ ಅದಕ್ಕೆ ದಾಸರಾಗ್ತಕ್ಕಂಥದ್ದು ಅಥವಾ ತಲೆಬಾಗ್ತಕ್ಕಂಥದ್ದು ಅಂದರೆ, ಯಾವುದೋ ಒಂದು ಘಟನೆಯನ್ನು ಅಥವಾ ಯಾವುದೋ ಒಂದು ಸನ್ನಿವೇಶಕ್ಕೆ ನಮಗೆ ಇದೇ ಬೇಕು ಅಂತ ನಾವು ಅದಕ್ಕೆ ಸರೆಂಡರ್ ಆಗೋದಿದೆಯಲ್ಲ, ಅಥವಾ ಅದು ತಲೆಬಾಗ್ತಕ್ಕಂಥದ್ದು ಇದೆಯಲ್ಲ, ನಾವು ಹೀಗೆ ನಡೆದುಕೊಳ್ತೇವೆ, ಹೀಗೆ ನಡೆದುಕೊಳ್ಬೇಕು ಅನ್ನುವಂತಹ ವಿಚಾರ, ಅದು ನಮ್ಮನ್ನು ಬಲವಂತ ಮಾಡ್ತಿದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇದು ನನ್ನ ವೈಯಕ್ತಿಕವಾಗಿರ್ತಕ್ಕಂಥ ವಿಚಾರ ಇದು.
ಸೊ ಹಾಗಿದ್ದರೆ ನಿಜವಾಗಲೂ ನಾವು ಕಾಲದಲ್ಲಿ ಈಗ ನಡೀತಾ ಇರತಕ್ಕಂತಹ ಸಂದರ್ಭಕ್ಕೆ ಕಾಲ ಬದಲಾಗಿದೆಯಾ? ಈಗ ಎಲ್ಲರೂ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಚಿಂತನೆ ಮಾಡ್ತಕ್ಕಂಥ ಸಮಯ. ಇದನ್ನು ಸ್ವಲ್ಪ ಕಾಲ ಬದಲಾಗಿದೆಯಾ? ಹೇಗೆ ಬದಲಾಯಿತು? ಈಗ ಇದಕ್ಕೆ ನಾನು ಹೇಳ್ಕೊಂಡು ಹೋಗ್ತೇನೆ ನೋಡಿ. ಮನೆಯಲ್ಲಿ ಇರ್ತಕ್ಕಂತಹ ಗಡಿಯಾರ ಅದೇ ಸಮಯವನ್ನು ತೋರಿಸ್ತಾ ಬರ್ತಾ ಇದೆ. ಈಗ ಅಂದರೆ ಶೆಲ್ ಹಾಕಿದಾಗ ಅದು ರನ್ ಆಗ್ತಕ್ಕಂಥದ್ದು. ಅಂದರೆ ಇಂಥ ಲಾಜಿಕ್ಗಳನ್ನು ನಾವು ಮಾತಾಡೋದನ್ನು ಸ್ವಲ್ಪ ಕಡಿಮೆ ಮಾಡಿದ್ರೆ ಇದರಲ್ಲಿ ಏನು ವಿಷಯ ಇದೆ ಅನ್ನೋದನ್ನು ನಾವು ತಿಳ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ಬೋದು. ಸೊ ಒಂದು ಗಡಿಯಾರ ಅದು ನಿರಂತರವಾಗಿ ಬೆಳಗ್ಗೆ AM ಅಂತ ಹೇಳ್ತೇವೆ, 12 ಅವರ್ ಬೆಳಗ್ಗೆ ಇರ್ತದೆ, ಮತ್ತು ಮಧ್ಯಾಹ್ನದಿಂದ ಶುರುವಾಗ್ತಕ್ಕಂತಹ 12 ಅವರ್ ರಾತ್ರಿವರೆಗೂ ಇರ್ತದೆ. ಅಂದರೆ ಹಗಲಿನಿಂದ ರಾತ್ರಿವರೆಗೂ ಮತ್ತು ರಾತ್ರಿಯಿಂದ ಮಧ್ಯಾಹ್ನದವರೆಗೂ, ಹೀಗೆ ಒಂದು ಪೂರ್ಣ ಪ್ರಮಾಣದ ಒಂದು ದಿನದ ಏನಿದೆ, ಆ ದಿನ ಅವತ್ತೂ ಒಂದು ದಿನವಾಗೇ ಇತ್ತು, ಇವತ್ತೂ ಒಂದು ದಿನವಾಗೇ ಇದೆ. ಹಾಗಿದ್ದರೆ ಎಲ್ಲಿ ಕಾಲ ಬದಲಾಯಿತು ಅನ್ನೋದನ್ನು ಪ್ರಶ್ನೆ ಮಾಡ್ಕೊಳ್ಬೇಕಾಗ್ತದೆ. ಒಬ್ಬ ವ್ಯಕ್ತಿ ತನ್ನ ಅನಿವಾರ್ಯಕ್ಕಿಂತ ಹೆಚ್ಚಿನ ಹಣವನ್ನು ಪಡೆದುಕೊಂಡಾಗ ಅಥವಾ ಇದ್ದಾಗ ಆ ವ್ಯಕ್ತಿಯ ಅವನ ಆಲೋಚನಾ ವಿಧಾನ ಕೂಡ ಬದಲಾಗುತ್ತೆ ಅಂತಕ್ಕಂಥದ್ದು ನಾವು ನೋಡಬೇಕಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್, ಈಗ ಯಾವುದೋ ಒಬ್ಬ ವ್ಯಕ್ತಿ ಅವನ ಜೀವನ ವಿಧಾನದಲ್ಲಿ ಅವನಿಗೆ ಬರ್ತಕ್ಕಂತಹ ಆ ಸಂಪಾದನೆ, ಅಂದರೆ ಕಷ್ಟಪಟ್ಟ ಹಣ ಅಂತಕ್ಕಂಥದ್ದು ಏನಿದೆ, ಆ ಹಣ ಅವನನ್ನು ಖರ್ಚು ಮಾಡಿಸ್ತಕ್ಕಂತಹ ವಿಧಾನ ಕೂಡ ಅಷ್ಟೇ ಕಷ್ಟವಾಗಿರುತ್ತೆ. ಅಂದರೆ ಆ ವ್ಯಕ್ತಿಯ ಹಣವನ್ನು ಹೇಗೆ ಅದನ್ನು ತೆಗೆದು ಅದನ್ನು ಬಳಸೋದಕ್ಕೆ ಅವರು ಯೋಚನೆ ಮಾಡ್ತಕ್ಕಂತಹ ವಿಧಾನಗಳು, ಅದು ಹೇಗೆ ಆ ಹಣವನ್ನು ಮತ್ತೆ ಅದನ್ನು ಸೇವಿಂಗ್ಸ್ ಎರಡನೇ ವಿಷಯ. ಖರ್ಚು ಅಂತಕ್ಕಂಥದ್ದು ಬಂದಾಗ ಅದನ್ನು ಬಳಕೆಯನ್ನು ಮಾಡ್ತಕ್ಕಂತಹ ವಿಧಾನ ಏನಿದೆ ಅದು ಬಹಳ ಆಲೋಚನೆಯಿಂದ ಖರ್ಚು ಮಾಡ್ತಕ್ಕಂತಹ ವಿಧಾನ ಇರುತ್ತೆ. ಸೊ ಹಾಗಿದ್ದರೆ ಕಾಲ ಎಲ್ಲಿ ಬದಲಾಗಿದೆ, ಯಾಕೆ ಬದಲಾಯಿತು? ಮತ್ತು ಅಲ್ಲಿಗೆ ಬರೋದಾದರೆ, ನಾವು ನಮ್ಮ ಜೀವನ ವಿಧಾನವನ್ನು ಬದಲಾಯಿಸಿಕೊಂಡು ನಾವು ಕಾಲದ ಮೇಲೆ ಹೊರೆಯನ್ನು ಹಾಕ್ತಾ ಇದ್ದೇವೆ. ಕಾಲ ಬದಲಾಯಿತು ಅಂತ. ಈಗ ಒಬ್ಬ ಮನುಷ್ಯನಿಗೆ ಏನು ಬೇಕು ಅನ್ನೋದಕ್ಕೋಸ್ಕರ ಅವನು ಖರ್ಚು ಮಾಡ್ತಾನೆ ನೋಡಿ. ಅಂದರೆ ಯೂಶ್ವಲ್ ಆಗಿ ಯಾವುದೇ ಕುಟುಂಬ ಮೊದಲನೇದಾಗಿ ಪ್ರಾಶಸ್ತ್ಯ ಕೊಡ್ತಕ್ಕಂಥದ್ದು ನಾ ಹೇಳಿದಾಗೆ ಹೊಟ್ಟೆಗೆ, ಅಂದರೆ ಊಟಕ್ಕೆ, ಬಟ್ಟೆಗೆ, ಮಾನವನ್ನು ಕಾಪಾಡಿಕೊಳ್ತಕ್ಕಂಥದ್ದು. ಮೂರನೇದು ಬಂದು ಸೂರು, ಅಂದರೆ ಬಿಸಿಲು ಮಳೆಯಿಂದ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಒಂದು ಮನೆ. ಇದೆಲ್ಲ ಆದಮೇಲೆ ಏನು ಬರ್ತದೆ? ಮಕ್ಕಳು ಮರಿ ಇದ್ದರೆ ಅವ್ರ ವಿದ್ಯಾಭ್ಯಾಸಗಳು ಬರ್ತದೆ. ಆ ನಂತರದಲ್ಲಿ ಪ್ರಯಾಣಗಳಿರ್ತದೆ. ಏನೋ ಒಂದು ಮನಸ್ಸಿನ ಒಂದಷ್ಟು ತೊಳಲಾಟಗಳನ್ನು ಮರೆಯೋದಕ್ಕೋಸ್ಕರ ಅಥವಾ ತಲೆಯಿಂದ ತೆಗೆದು ಹಾಕೋದಕ್ಕೋಸ್ಕರ. ನಂಗೆ ತಿಳಿದು ಅದೆಲ್ಲ ಕೂಡ ಮನಸ್ಸು ನಿರಂತರವಾಗಿ ಕದಡ್ತಾ ಇರುತ್ತೆ. ಅಂದರೆ ಯಾವುದೋ ಒಂದು ಸಣ್ಣ ಘಟನೆಗೆ ಕೂಡ ನಮ್ಮ ಮನಸ್ಸು ಬೇಗ ರಿಯಾಕ್ಟ್ ಆಗುತ್ತೆ. ಮತ್ತು ಯಾವುದೋ ಒಂದು ಕಾರಣದ ಭಯದಲ್ಲಿರುತ್ತೆ, ಮತ್ತು ಅಂಜಿಕೆ ಇರುತ್ತೆ, ಮತ್ತು ನೋವಿರುತ್ತೆ. ಹೀಗೆ ಮನಸ್ಸು ಬಹಳಷ್ಟು ತೊಳಲಾಟಗಳಲ್ಲಿ ಒದ್ದಾಡ್ತಾನೆ ಇರುತ್ತೆ. ಯಾವುದೊಂದು ವ್ಯತ್ಯಾಸ ಆದಾಗಲೂ ಕೂಡ ಯಾವುದೋ ಒಂದು ಅದರ ಮೇಲೆ ಆಧಿಪತ್ಯ ಸಾಧಿಸಿ ಮನುಷ್ಯನ ಮನಸ್ಸನ್ನು, ಅವನ ಆಲೋಚನಾ ವಿಧಾನವನ್ನು ತುಳಿತಕ್ಕಂಥದ್ದು. ಅಂದರೆ ಅದು ಏನೋ ಮಾಡಬೇಕು ಅಂದ ಕೆಲಸಗಳನ್ನು ಮಾಡೋದಕ್ಕೆ ಬಿಡದೇ ಇರತಕ್ಕಂಥ ಕೆಲಸ ನಿರಂತರವಾಗಿ ಮನಸ್ಸಿನಲ್ಲಿ ನಡೀತಾನೆ ಇರುತ್ತೆ. ಇದಕ್ಕೆಷ್ಟು ಹಲವಾರು ವಿಚಾರಗಳು. ನಾನು ಹೇಳಿದಾಗೆ ಯಾವುದೋ ಒಂದು ಸಾಂದರ್ಭಿಕವಾಗಿ ಹಣ ಇಲ್ಲ, ಯಾವುದೋ ಒಂದು ಸಾಂದರ್ಭಿಕವಾಗಿ ಮನೆಯಲ್ಲಿ ನೆಮ್ಮದಿ ಇಲ್ಲ. ಅಂದರೆ ಏನು ಮನೆಯಲ್ಲಿ ನೆಮ್ಮದಿ ಇಲ್ಲ ಅಂದರೆ, ಯೂಶ್ವಲಿ ಒಂದು ಮನೆ ಅಂತಂದರೆ ಆ ಮನೆಯಲ್ಲಿರ್ತಕ್ಕಂತಹ ಸಂಬಂಧಗಳು ಯಾವತ್ತೂ ಕೂಡ ಗಟ್ಟಿಯಾಗಿ ಬೆಸೆದುಕೊಂಡಿರಬೇಕು. ಏನು ಬೆಸೆದುಕೊಂಡಿರೋದು ಹಾಗಂತಂದರೆ, ಅಂದರೆ ಒಬ್ಬರ ಬಗ್ಗೆ ಒಬ್ಬರಿಗೆ ಅಭಿಪ್ರಾಯಗಳಲ್ಲಿ ಭೇದ ಇರಕೂಡದು, ಒಬ್ಬರನ್ನು ಒಬ್ಬರು ಅರ್ಥ ಮಾಡಿಕೊಂಡು ಜೀವನ ನಡೆಸ್ತಕ್ಕಂಥದ್ದು ಅಂತ. ಈಗ ನಾವೆಲ್ಲರೂ ಒಂದು ವಿಷಯವನ್ನು ಬಹಳ ಸ್ಪಷ್ಟವಾಗಿ ಗಮನಿಸಬೇಕಾಗ್ತದೆ. ಏನು ಅಂತಂದರೆ, ಕರ್ಮವನ್ನು ನಾವು ಹೇಗೆ ನೋಡತಕ್ಕಂತಹ ವಿಧಾನ, ನಾವು ಹಿಂದೆ ಏನು ಮಾಡಿದ್ದೇವೆ ಇದನ್ನೇ ನಾವು ಕರ್ಮ ಅಂತ ತಿಳ್ಕೊಳ್ತಾ ಇದ್ದೇವೆ. ನಾವು ಇದು ಮಾಡಿದ್ರಿಂದ ನಮಗಿದಾಯಿತು,
ಇದರಿಂದ ಇದು ಬಂತು. ಈಗ ಕಷ್ಟಪಟ್ಟು ದುಡಿತಾ ಇದ್ದರೆ ಸಂಪಾದನೆ ಬರ್ತದೆ. 30 ದಿನ ಕಷ್ಟಪಟ್ಟರೆ ಅವರು 5ನೇ ತಾರೀಕು ಆ ತಿಂಗಳ ನಂತರ 5ನೇ ದಿನಕ್ಕೆ 6ನೇ ದಿನಕ್ಕೋ 10ನೇ ತಾರೀಕೋ ಸಂಬಳವನ್ನು ಕೊಡ್ತಕ್ಕಂಥದ್ದು ಒಂದು ವಿಧಾನ. ಈ 30 ದಿನದ ಕರ್ಮ ಅಲ್ಲಿ ನಮಗಾಗಿದ್ದೇನಪ್ಪ ಅಂತಂದರೆ ಬರೀ ಹಣ ಸಂಪಾದನೆ ಅಂತ ನಾವು ಅಂದ್ಕೊಂಡಿರ್ತೀವಿ, ಸಂಬಳ ಬಂತು ಅಂತ. ಆದರೆ ಅದ್ರ ಹಿಂದೆ ಅದನ್ನು ಕೊಡ್ತಕ್ಕಂಥವರು ನಮ್ಮ ಪರ್ಫಾರ್ಮೆನ್ಸ್ಗಳನ್ನು ಕೂಡ ಬಹಳ ಗಮನಿಸಿರ್ತಾರೆ. ಅಂದರೆ ಒಂದು ಸಂಬಳವನ್ನು ಕೊಡ್ತಕ್ಕಂತಹ ಸಂಸ್ಥೆ ಈ ವ್ಯಕ್ತಿ ಇದಕ್ಕೆ ಎಷ್ಟರ ಮಟ್ಟಿಗೆ ಶ್ರಮವನ್ನು ಹಾಕಿದ್ದಾನೆ. ಯಾಕೆಂದರೆ ಆ ಸಂಸ್ಥೆ ಮುಂದುವರಿಬೇಕು ಅಂದರೆ ಅಲ್ಲಿ ಬರೀ ಈ ವ್ಯಕ್ತಿಯ ದುಡಿಮೆ ಇದ್ದರೆ ಸಾಲಲ್ಲ, ಅದರ ಜೊತೆಗೆ ಅವನು ಹಾಕಿರ್ತಕ್ಕಂತಹ ವಿಶೇಷವಾಗಿ ಅವನು ಕೊಟ್ಟಿರ್ತಕ್ಕಂಥ ಶ್ರಮದಲ್ಲಿ ಏನಿರುತ್ತೆ ಅವನ ಬುದ್ಧಿವಂತಿಕೆ ಇರ್ತದೆ. ಹೇಗೆ ಕೆಲಸ ಹೇಗೆ ಮಾಡಿದ್ರೆ ಅವನಿಗೆ ಈ ಸಂಬಳ ಬಂತು ಅದನ್ನು ಸುಲಭೀಕೃತವಾಗಿ ಮಾಡ್ಕೊಳ್ತಕ್ಕಂಥದ್ದು. ಆಮೇಲೆ ಕೆಲವ್ರು ಏನಪ್ಪ ಅಂದರೆ ನಮ್ಮಲ್ಲಿ ಒಂದು ಸಣ್ಣ ಗಾದೆ ಇದೆ, ಏನಪ್ಪ ಅಂತಂದರೆ ಮುಳ್ಳು ಚುಚ್ಚಿಕೊಂಡ್ರೆ ಗೊಡಲಿಯನ್ನು ಹಾಕಿದ್ರು ಅಂತ ಹೇಳಿ. ಅದು ಕೊಡಲಿಯಲ್ಲೇ ಅದನ್ನು ತೆಗಿಯೋಕ್ಕಾಗಲ್ಲ, ಪಿನ್ನಲ್ಲೇ ತೆಗಿಬೇಕು ಅದನ್ನು. ಅದಕ್ಕೆ ತೆಗೆಯುವಂತಹ ಒಂದು ವಿಧಾನವಾಗಿರ್ತಕ್ಕಂಥ ಒಂದು ಸಣ್ಣದ ಒಂದು ಇದು ಬರ್ತದೆ, ಆ ಮುಳ್ಳು ತೆಗೆಯುವಂಥದ್ದೇ ಬರ್ತದೆ. ಸೊ ನಾವು ಅದಕ್ಕೆ ಹೋಗಿ ನಾವು ಯಾವ ಗೊಡ್ಡಲಿಯನ್ನು ಹಾಕಿದ್ರೆ ಮುಳ್ಳಿಗೆ ಅದು ಎಲ್ಲಿ ವರ್ಕ್ ಆಗ್ತದೆ? ಇಲ್ಲ. ಸೊ ಈಗ ಇದೆಲ್ಲ ಏನು ಅಂತಂದರೆ ವಿಶೇಷವಾಗಿ ಇಷ್ಟು ವಿಚಾರ ಎಲ್ಲಿಂದ ಎಲ್ಲಿಗೆ ಕನೆಕ್ಟ್ ಆಯಿತು ಅಂತ ಹೇಳೋದ್ರ ಬಗ್ಗೆ ನಾನು ಹೇಳ್ತೇನೆ. ಸೊ ನಮಗೆ ಮನೆಗಳಲ್ಲಿರ್ತಕ್ಕಂತಹ ಸಂಪೂರ್ಣ ಒಂದು ಫ್ರೀಡಮ್, ಸ್ವತಂತ್ರ. ತುಂಬ ಜನಕ್ಕೆ ಸ್ವತಂತ್ರ ಅಂತಂದರೆ ಏನು ಅದನ್ನು ಸರಿಯಾದ ರೀತಿಯಲ್ಲಿ ಅರ್ಥೈಸ್ಕೊಂಡಿಲ್ಲ. ಹೇಳಬೇಕು ಅಂತಂದರೆ ಎಲ್ಲರನ್ನ ಬಿಟ್ಟು ಬಾಳುವುದು ಸ್ವತಂತ್ರ ಅನ್ನೋದಾದರೆ ಈ ಸಮಾಜದಲ್ಲಿ ಅಂತಹ ವ್ಯಕ್ತಿಯನ್ನು ನಾವು ಸ್ವತಂತ್ರಿಗ ಅಂತ ಹೇಳೋದೇ ಇಲ್ಲ. ಎಲ್ಲರನ್ನ ಸೇರಿಸಿಕೊಂಡು ಮುನ್ನಡೆಯುವ ಆತನೇ ಸ್ವತಂತ್ರಿಗ. ಹೇಗಂದರೆ ಹಾಗೆ ಬದುಕ್ತಕ್ಕಂಥದ್ದು ಸ್ವತಂತ್ರ ಅಲ್ಲವೇ ಅಲ್ಲ. ಸಮಾಜ ಒಬ್ಬ ವ್ಯಕ್ತಿಯನ್ನು ಗೌರವಿಸತಕ್ಕಂತಹ ವಿಧಾನದಲ್ಲಿ ಬದುಕುವಂತಹ ಹಾದಿಯನ್ನು ರೂಪಿಸ್ಕೊಳ್ಳೋದಿದೆ ನೋಡಿ, ಅದು ಸ್ವತಂತ್ರ. ಅಂದರೆ ಒಬ್ಬ ವ್ಯಕ್ತಿ ಮಾರಲ್ ಆಗೋ ಎಥಿಕಲ್ ಆಗೋ ಅಥವಾ ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂತಹ ಪದಗಳು ಯಾವುದೇ ಆಗಿರಬಹುದು. ಸಂಸಾರದಲ್ಲಿ ಗೆಲುವು ಬೇರೆ, ಸಮಾಜದಲ್ಲಿ ಗೆಲುವು ಬೇರೆ. ಅಂದರೆ ಸಂಸಾರದಲ್ಲಿ ಏನಾಗ್ತದೆ, ಗಂಡ ಹೆಂಡತಿ ಮಕ್ಕಳು, ಅಪ್ಪ ತಂದೆ ತಾಯಿ, ಇವ್ರ ತಂದೆ ತಾಯಿ ಅವರ ತಂದೆ ತಾಯಿ, ಹೀಗೆ ಅವ್ರ ಕುಟುಂಬ. ಆ ನಂತರದಲ್ಲಿ ಬರ್ತಕ್ಕಂಥದ್ದೇನೆಂದರೆ ನಮ್ಮತನವಾಗಿ ನೋಡ್ತಕ್ಕಂತಹ ಹೊರಗಿನ ಸಮಾಜ. ಕುಟುಂಬದಿಂದ ಹೊರಗಡೆ ಬಂದಾಗ ಸಿಗ್ತಕ್ಕಂಥದ್ದೇ ಸಮಾಜದ ಜನಗಳು. ಏನು ಹಾಗಿದ್ರೆ ಅಂತ ಹೇಳಕ್ಕೆ ಹೋದರೆ ಈ ವೈಯಕ್ತಿಕ ಜೀವನಗಳಲ್ಲಿ ಏನಾಗುತ್ತೆ, ಮನುಷ್ಯ ತನ್ನದೇ ಆದಂತಹ ಒಂದು ವಿಧಾನವನ್ನು ರೂಪಿಸ್ಕೊಂಡು ಬದುಕ್ತಕ್ಕಂಥದ್ದು. ಈ ಹಣದ ಬಳಕೆಯಲ್ಲಾಗಿರ್ಬೋದು, ಸಂಬಂಧಗಳನ್ನು ಬೆಳೆಸಿಕೊಳ್ತಕ್ಕಂತಹ ವಿಧಾನದಲ್ಲಾಗಿರ್ಬೋದು. ಸಂಬಂಧಗಳನ್ನು ಬೆಳೆಸ್ಕೊಳ್ಳೋದು ಅಕ್ಕ ತಂಗಿ ತಮ್ಮ ಅಣ್ಣ, ಈ ಬಂಧಗಳು ಯಾತಕ್ಕೋಸ್ಕರ ಬಂತು? ಅದಕ್ಕೆ ಅರ್ಥಹೀನ ಪದಗಳನ್ನು ಬಳಸ್ತಕ್ಕಂಥದ್ದು, ದೊಡ್ಡವರು ಅವ್ರಿಗೆ ಹೇಗಂದರೆ ಹಾಗೆ ಮಾತನಾಡ್ತಕ್ಕಂಥದ್ದು, ಇದೆಲ್ಲ ಕೂಡ ಏನಾಗುತ್ತೆ ಅಂತಂದರೆ ಮಾನಸಿಕವಾಗಿ ಒಬ್ಬ ವ್ಯಕ್ತಿಯನ್ನು ತಳಮಳಗೊಳಿಸುತ್ತೆ. ಈಗ ನಾವು ಹೊರಗಡೆ ಯಾರೋ ಏನೋ ಅಂದರು ಅನ್ನೋದನ್ನು ಪಕ್ಕಕ್ಕಿಟ್ಟರೆ ಮನೆಗಳಲ್ಲೇ ಅರ್ಥ ಮಾಡಿಕೊಳ್ಳದೆ ಇರತಕ್ಕಂತಹ ಒಂದು ಸ್ಥಿತಿಯನ್ನು ನಿರ್ಮಾಣ ಮಾಡ್ಕೊಂಡು ಬಿಟ್ಟಾಗ ಆ ವ್ಯಕ್ತಿಗೆ ನಿಜವಾಗಲೂ ಬದುಕೇ ಸಾಕಪ್ಪ ಅನ್ಸುತ್ತೆ. ಹೆಂಡತಿಗೆ ಕೊಡ್ತಕ್ಕಂತಹ ಗೌರವ, ಮಕ್ಕಳಿಗೆ ಬೇಕಾದಂತಹ ಪೂರೈಕೆಗಳು, ಅವರಿಗೆ ಬೇಕಾದಂಥ ಎಲ್ಲವನ್ನೂ ಮಾಡ್ತಕ್ಕಂತಹ ವ್ಯಕ್ತಿ ಅವನ ಜವಾಬ್ದಾರಿಯನ್ನು ಸರಿಯಾದ ರೀತಿ ನಿರ್ವಹಣೆ ಮಾಡಿದಾಗ ಆ ಕುಟುಂಬದಲ್ಲಿರ್ತಕ್ಕಂಥ ಆ ಗಂಡಾಗಿರ್ಬೋದು, ಆ ಗಂಡಿಗೆ ಹೆಣ್ಣಿರ್ತಾಳೆ, ಮದುವೆ ಆಗಿದ್ದರೆ ಮಕ್ಕಳು, ಈ ಕುಟುಂಬ ಅಂದಾಗ ಆ ಹೆಣ್ಣಿನ ಜವಾಬ್ದಾರಿಗಳನ್ನು ಅರಿತು ಬಾಳ್ತಕ್ಕಂಥದ್ದು. ಇಂತಹ ಅರಿತು ಬಾಳ್ತಕ್ಕಂಥದ್ದು ಅಂತ ಹೇಳಿದಾಗ ಇಲ್ಲಿ ಯಾಕೆ ಈ ಪದವನ್ನು ಹೇಳಿದೆ ಅರಿತು ಅಂತ? ತಿಳ್ಕೊಂಡು ಅಂತಂದರೆ ಅದು ಬೇರೆ, ಅರಿತು ಅಂತಂದರೆ ಬೇರೆ. ದಾಂಪತ್ಯದಲ್ಲಿ ಗಂಡ ಹೆಂಡತಿಯ ಮಧ್ಯೆ ವಿಶೇಷವಾಗಿ ಅವರಿಗೆ ಭಾಷಾ ಜ್ಞಾನ ಮತ್ತು ಎದುರುಗಡೆ ಇರತಕ್ಕಂಥ ವ್ಯಕ್ತಿಯನ್ನು ಅಲ್ಪ ಪ್ರಮಾಣದಲ್ಲಾದರೂ ಆ ವ್ಯಕ್ತಿಯನ್ನು ತಿಳಿದುಕೊಳ್ತಕ್ಕಂಥದ್ದು, ಅರಿತುಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಆಗಿರುತ್ತೆ. ಇಲ್ಲ ಅಂತಂದರೆ ಆ ಇಬ್ಬರಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಒಂದು ಆನಂದಭರಿತವಾದ ಜೀವನವನ್ನು ಅನುಭವಿಸೋದಕ್ಕೆ ಆಗೋದೇ ಇಲ್ಲ, ಸಂತೋಷವಾದಂತಹ ಜೀವನವನ್ನು ಅನುಭವಿಸೋದಕ್ಕೆ ಆಗೋದಿಲ್ಲ. ನಾನು ಬಹಳಷ್ಟು ಕಂಡಿದ್ದೇನೆ. ಕೆಲವರು ಗಂಡ ಎಲ್ಲೋ ಇರ್ತಾನೆ, ಹೆಂಡತಿ ಎಲ್ಲೋ, ಮಕ್ಕಳೆಲ್ಲೋ, ಬಹಳಷ್ಟು ಆಸೆಗಳನ್ನು, ಬಹಳಷ್ಟು
ನೋವುಗಳನ್ನು ಅವರು ಅದನ್ನು ಮುಚ್ಚಿ ಹಾಕಿ ಜೀವನಗಳನ್ನು ನಡೆಸ್ತಾ ಇರ್ತಕ್ಕಂಥವ್ರು. ಅವರೇನು ಹೇಳ್ಕೊಳ್ತಾರೆ ಅಂತಲ್ಲ, ಸಹಜವಾಗೇ ಗೊತ್ತಾಗತ್ತೆ. ಎಲ್ಲೋ ಗಂಡ ಎಲ್ಲೋ ಹೆಂಡತಿ ಕೆಲಸ ಮಾಡ್ಕೊಳ್ತಾ ಇರ್ತಾರೆ. ಆ ಜವಾಬ್ದಾರಿ ಇರ್ತಕ್ಕಂತಹ ತಂದೆ, ಈಗ ಯಾವುದೋ ಒಂದು ಕಚೇರಿಯಲ್ಲಿ ಆ ತಂದೆ ಎಷ್ಟೋ ಜವಾಬ್ದಾರಿಗಳನ್ನು ಅವ್ರ ನೆತ್ತಿ ಮೇಲೆ ಹೊರಿಸಿರ್ತಾರೆ. ಆ ಜವಾಬ್ದಾರಿಯ ಅರ್ಥ ತಿಳಿದ ತಂದೆಗೆ ಆ ಮಗು ಎಲ್ಲೋ ಬೆಳೀತಾ ಇರಬೇಕಾದ್ರೆ, ಇನ್ ದ ಸೆನ್ಸ್ ಎಲ್ಲೋ ಅಂದರೆ ದೂರದಲ್ಲಿ ಇರ್ತಕ್ಕಂತಹ ಸನ್ನಿವೇಶದಲ್ಲಿ ಆ ಮಗುವಿನ ಬಗ್ಗೆ ಎಲ್ಲೋ ಒಂದು ಕಡೆ ಒಂದು ಆಸಕ್ತಿ ಅಂತಕ್ಕಂಥದ್ದು ಹಾಗೇ ಇರುತ್ತೆ. ಆದರೆ ಅದಕ್ಕೆ ಬೇಕಾದಂತಹ ಪೂರಕವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡಲಿಲ್ಲ ಅಂದಾಗ ಆ ವ್ಯಕ್ತಿ ಅದರಲ್ಲೇ ಆ ಚಿಂತನೆಯಲ್ಲೇ ಬದುಕ್ತಿರ್ತಾನೆ ಅಂತಕ್ಕಂಥದ್ದು ಯೂಶ್ವಲಿ ಹಾಗೇ ಆಗುತ್ತೆ. ಯಾವುದೋ ಒಂದು ಸಮಯವನ್ನು ನನ್ನ ಮಗುವಿಗಾಗಿ ನಾನು ಮೀಸಲಿಡಬೇಕು, ಅದನ್ನ ಇಡೋಕ್ಕಾಗಿಲ್ಲ, ಓದಿಸ್ಬೇಕು, ಮಾರ್ಕ್ಸ್ ಕಡಿಮೆ ಬಂದಿದೆ ಅಂದಾಗ ಆ ಗಂಡ ಹೆಂಡತಿ ಆ ಮಗುವನ್ನು ದೂರದಲ್ಲಿ ಯಾವಾಗೋ ಒಂದು ಬಾರಿ ನಡೆಯೋದಕ್ಕೂ ನಿರಂತರವಾಗಿ ನಡೆಯೋದಕ್ಕೂ ಬಹಳ ವ್ಯತ್ಯಾಸ ಇರುತ್ತೆ. ಇಂಥದ್ದೆಲ್ಲ ಇದ್ದಾಗಲೂ ಸಹ ನಾವುಗಳು ಅಂದರೆ ಈಗ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಅದನ್ನೆಲ್ಲ ನಿಭಾಯಿಸಿಕೊಂಡು ಜೀವನವನ್ನು ಸಂತೋಷವಾಗಿ ಇಟ್ಕೊಳ್ಳೋ ವಿಧಾನ ಇದೆ ನೋಡಿ. ದಟ್ ಈಸ್ ವಾಟ್ ಅಂದರೆ ಅದು ನಿಜ. ಹಾಗೆ ಜೀವನವನ್ನು ಸಂತೋಷವಾಗಿ ನಡೆಸ್ತಕ್ಕಂಥದ್ದೇ ಒಂದು ವಿಶೇಷವಾದ ಜೀವನ ಅದು. ಅಂದರೆ ಮುಂದೊಂದು ದಿನ ಆದರೂ ನಮಗೆ ಹೆಂಡತಿ ಮಗುವಿನ ಜೊತೆ ಹತ್ತಿರ ಇರಬೇಕು, ಜೊತೆಯಲ್ಲಿರಬೇಕು, ಆ ದಿನಗಳನ್ನು ಆನಂದಿಸಬೇಕು ಅಂತಕ್ಕಂಥ ಭಾವನೆಯಲ್ಲಿ ಬದುಕೋದಿದೆ ನೋಡಿ. ಸೊ ಈಗ ದುಡ್ಡು ದೊಡ್ಡ ಪಾತ್ರ ಅಂದರೆ ಸಂಬಂಧಗಳು ದೊಡ್ಡ ಪಾತ್ರ. ಆ ಮಧ್ಯದಲ್ಲಿ ಹಲವಾರು ವಿಷಯಗಳು ನಾವು ಅದನ್ನು ಹೇಗೆ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀವಿ, ಮುಂದಕ್ಕೆ ಹೇಗೆ ಅದನ್ನು ಬಳಸ್ಕೊಳ್ತೀವಿ ಅಂತಕ್ಕಂಥದ್ದು. ಆ ನಂತರದಲ್ಲಿ ಸಮಯದ ವಿಚಾರ. ಸಮಯ ಬದಲಾಗಿಲ್ಲ, ನಾವು ಬದಲಾಗಿ ಸಮಯವನ್ನು ಹಾಳು ಮಾಡಿದ್ದೀವಿ ಅಷ್ಟೆ. ಇದು ನಾನು ಬಹಳಷ್ಟು ಇದ್ರ ಬಗ್ಗೆ ನಾನು ಯೋಚನೆ ಮಾಡ್ಕೊಳ್ತಾ ಕೂತ್ಕೊಂಡೆ. ಅಂದರೆ ಯಾಕೆ ನನ್ನ ಸಮಯವನ್ನು ಯಾಕೆ ಇದಕ್ಕೆ ಮೀಸಲಿಟ್ಟೆ ಅಂತಂದರೆ, ಅದು ಹೇಗೆ ಬದಲಾಯಿತು ಸಮಯ. ನಮ್ಮ ಸ್ವಾರ್ಥವೋ, ನಮ್ಮ ಜೀವನದ ಹೊಸ ಒಂದು ವಿಧವಾದಂತಹ ಆಸೆ ಆಕಾಂಕ್ಷೆಗಳು ನಮ್ಮ ಸಮಯವನ್ನು ಬದಲು ಮಾಡಿದೆಯಾ ಅಂತ ನಿಜವಾಗಲೂ ಉತ್ತರ ಬಂದಿದ್ದು ಅದೇ. ನಾವು ಹಾಳು ಮಾಡಿಕೊಂಡಿದ್ದೇವೆ ವಿನಃ ಆ ಸಮಯ ಯಾವತ್ತೂ ಬದಲಾಗಿಲ್ಲ. ನಮಗೆ ಬೇಕಾದದ್ದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಏನೋ ಬೇಕು ಅನ್ನೋಂತಹ ಒಂದು ಆಸೆ ನಮ್ಮನ್ನು ಇನ್ನೆಲ್ಲೋ ಕರೆದುಕೊಂಡು ಹೋಗಿ ನಿಲ್ಲಿಸ್ಬಿಡುತ್ತೆ. ಅಷ್ಟು ದೂರ ಹೋಗಿ ನಾವು ಹೀಗೆ ನೋಡಿದಾಗ, ಅಂದರೆ ಹಿಂತಿರುಗಿ ನೋಡಿದಾಗ ಅದನ್ನು ನಾವು ಅದರಲ್ಲಿ ಬಹಳಷ್ಟು ಕಡಿಮೆ ಮಂದಿ ಆ ಒಂದು ಗೆಲುವನ್ನು ಅನುಭವಿಸೋದಕ್ಕೆ ಸಾಧ್ಯ ಆಗಿರುತ್ತೆ. ಎಲ್ಲದರಲ್ಲೂ ಶ್ರೇಷ್ಠರಾಗೋದಕ್ಕೆ ಸಾಧ್ಯವೇ ಇಲ್ಲ. ಪ್ರತಿಯೊಂದರಲ್ಲೂ ನಾವು ಶ್ರೇಷ್ಠರಾಗ್ಬಿಡ್ತೇವೆ, ನಾವು ಸಕ್ಸಸ್ ನೋಡಿಬಿಡ್ತೇವೆ, ಗೆಲುವು ನೋಡಿಬಿಡ್ತೇವೆ ಅಂತಂದರೆ ಸರಿಯಾದ ಸಮಯಕ್ಕೆ ಸರಿಯಾದ ರೀತಿಯಲ್ಲಿ ಸರಿಯಾದ ನಿರ್ಧಾರಗಳನ್ನು ನಾವು ಮಾಡದೇ ಹೋದಾಗ ನಾವು ಪಡೆದುಕೊಂಡಿರ್ತಕ್ಕಂತಹ ಅಮೂಲ್ಯವಾದ ಗೆಲುವನ್ನು ಕೂಡ ನಾವು ಕಳೆದುಕೊಳ್ಳುತ್ತೇವೆ. ನೀವು ಇದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ನಾವು ಅನಿವಾರ್ಯವಾಗಿ ನಾವು ಪಡ್ಕೊಂಡಿರ್ತಕ್ಕಂತಹ ಹಲವಾರು ಗೆಲುವುಗಳನ್ನು ಕೂಡ ಸೋಲು ಅಂತಕ್ಕಂತಹ ಸ್ಥಿತಿ ನಿರ್ಮಾಣ ಆಗತ್ತೆ. ಯಾವಾಗ ಅದನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿಕೊಳ್ಳದೆ ಹೋದಾಗ, ನಾವು ಕಲ್ತಿರ್ತಕ್ಕಂಥ ಹಲವಾರು ವಿಚಾರಗಳನ್ನು ಬಳಕೆಗೆ ತೆಗೆದುಕೊಂಡು ಬರೋದಕ್ಕೆ ನಮಗೆ ಸಾಧ್ಯ ಆಗಲಿಲ್ಲ ಅಂದರೆ, ಹಾಗಿದ್ದರೆ ಇದೆಲ್ಲ ಯಾವಾಗ ಆಗುತ್ತೆ, ಹೇಗಾಗತ್ತೆ ಅಂತಂದರೆ ಮತ್ತೆ ಇಲ್ಲಿ ಹಲವಾರು ಗೊಂದಲಗಳಿದೆ. ಅದರಲ್ಲಿ ಪ್ರಮುಖವಾಗಿದ್ದು ಗೊಂದಲ ಅನ್ನೋದಕ್ಕಿಂತ ಅನುಭವ ಅಂತಕ್ಕಂಥದ್ದನ್ನು ನಾವು ಪಡ್ಕೋಬೇಕಾಗತ್ತೆ. ನಿಮಗೆಲ್ಲರಿಗೂ ಗೊತ್ತಿರಲಿ, ಎಷ್ಟೋ ಸಂದರ್ಭಗಳಲ್ಲಿ ನಾವು ಸಮಯವನ್ನು ಹೇಗೆ ವ್ಯರ್ಥ ಮಾಡ್ತೀವಿ ಅನ್ನೋದಕ್ಕೆ ನೀವು ಗೊತ್ತಿರ್ತಕ್ಕಂಥ ವಿಚಾರಗಳನ್ನು ಹೇಳ್ತೇನೆ. ಎಲ್ಲೋ ಹೊರಗಡೆ ಹೋದಾಗ ನಾವು ತೆಗೆದುಕೊಳ್ತಕ್ಕಂಥ ನಿರ್ಧಾರದಲ್ಲಿ ತಳಮಳಗಳನ್ನು ವ್ಯಕ್ತಪಡಿಸ್ತಕ್ಕಂಥದ್ದು. ಅಂದರೆ ಏನೋ ಒಂದು ತೆಗೆದುಕೋಬೇಕು ಅಥವಾ ಇನ್ನೇನೋ ಒಂದು ಪಡ್ಕೋಬೇಕು ಅನ್ನೋ ಟೈಮಲ್ಲಿ ನಾವು ಏನು ಮಾಡ್ತೀವಿ ಅಂತಂದರೆ, ಅದನ್ನು ಹೇಗೆ ತೆಗೆದುಕೋಬೇಕು ಅನ್ನೋ ಯೋಚನೆಯಲ್ಲೇ ನಮ್ಮ ಅರ್ಧ ಜೀವನ ಹೊರಟೋಗ್ತಾ ಇರುತ್ತೆ. ಇನ್ನು ಇಂಪ್ಲಿಮೆಂಟ್ ಎಲ್ಲಾದರೂ ಮಾಡೋದು ಹೋಗಲಿ, ನಮಗದು ಬೇಕು, ನಾವು ಅದನ್ನು ಪಡ್ಕೋಬೇಕು, ನಾವು ಅದನ್ನು ತಗೋಬೇಕು, ಅದರ ಅನಿವಾರ್ಯ ಇದೆ. ಇಂತಹ ವಿಚಾರವನ್ನು ನಾವು ಸರಿಯಾದ ರೀತಿಯಲ್ಲಿ, ಕಡೆ ಪಕ್ಷ ಎಷ್ಟೋ ಸಲ ನಾನು ಗಮನಿಸಿದ್ದೇನೆ, ಯಾವುದೋ ಒಂದು ಹೋಟೆಲ್ಗೆ ಹೋದಾಗ ನಮಗೆ ಬೇಕಾದ ತಿಂಡಿ ಏನು ಅನ್ನೋದನ್ನು ಕೂಡ ನಾವು ಡಿಸೈಡ್ ಮಾಡೋದಕ್ಕೆ 10 ನಿಮಿಷ 15 ನಿಮಿಷ ಸ್ಪೆಂಡ್ ಮಾಡ್ತೀವಿ ಅಂತಂದರೆ ವಾಟ್ಸ್ ನೆಕ್ಸ್ಟ್ ಅನ್ನೋ
ಆ ಪ್ಲ್ಯಾನ್ ಇಲ್ಲ ಅಂತಂದರೆ, ಆ ಸಂದರ್ಭ ಸಮಯವನ್ನು ನಾವು ಮೊದಲೇ ತಿಳ್ಕೊಳ್ಳಿಲ್ಲ ಅಂತಂದರೆ, ಆ 10 ನಿಮಿಷ 15 ನಿಮಿಷದ ಬೆಲೆ ಗೊತ್ತಿರ್ತಕ್ಕಂಥ ವ್ಯಕ್ತಿಗೆ, ನಿಮ್ಗೆಲ್ಲರಿಗೂ ಗೊತ್ತಿರಲಿ, ಸಮಯನೇ ಇಲ್ಲಿದ್ದ ಬೆಲೆ. ಹಣ ಅನ್ನೋದು ದುಡಿಮೆಯಿಂದ ಬರ್ತಕ್ಕಂಥದ್ದು, ದೇಹದ ಶ್ರಮದಿಂದ ಬರ್ತಕ್ಕಂಥದ್ದು. ಫಿಸಿಕಲ್ ಆಗಿ ನಾವು ಏನು ಹೇಳ್ತಿದ್ದೆ, ಫಿಸಿಕಲ್ಲಾಗಿ ನಾವು ಹಣವನ್ನು ಸಂಪಾದನೆ ಮಾಡೋದಿದೆಯಲ್ಲ, ಆ ಫಿಸಿಕಲ್ಲಾಗಿ ಹಣವನ್ನು ಸಂಪಾದನೆ ಮಾಡೋದು ಒಂದು ಕಡೆ ಆದರೆ, ಮಾನಸಿಕವಾಗಿ ಹಣ ಸಂಪಾದನೆ ಮಾಡತಕ್ಕಂಥದ್ದು ಅಂದರೆ, ಈಗ ಯಾವುದೋ ಒಂದು ನಿಮ್ಗೆ ಹೇಗೆ ಹೇಳಿದ್ರೆ ಅರ್ಥ ಆಗ್ತದೆ, ಒಂದು ಡಾಕ್ಯುಮೆಂಟೇಷನ್ ರೆಡಿ ಮಾಡೋ ಟೈಮ್ಗೆ ಅದು ವೆರಿ ಇಂಪಾರ್ಟೆಂಟ್ ಇರ್ತದೆ ಅಂದ್ಕೊಳ್ಳಿ. ಅದನ್ನು ಮಾಡೋ ಟೈಮಿಗೆ ಮಾಡಿದ್ರೆ ನಾವು ಯಾವಾಗೋ ಮಾಡ್ತೀವಿ ಅಂತ ಹೇಳಿ ಅದನ್ನು ಮಾಡಿದಾಗ ಅದು ಸರಿಯಾದ ಸಮಯಕ್ಕೆ ತಲುಪಲಿಲ್ಲ ಅಂದರೆ ಎಷ್ಟೋ ವರ್ಷದ ಶ್ರಮ ನಮಗೇನಾಗುತ್ತೆ ಅಂತಂದರೆ, ಇದೊಂದು ಸಣ್ಣ ಉದಾಹರಣೆ ಅಷ್ಟೇ. ಅದನ್ನು ತಲುಪಿಸೋ ಟೈಮ್ಗೆ ಎಲ್ಲ ರೆಡಿ ಮಾಡಿಬಿಟ್ಟು ಪೋಸ್ಟ್ ಮಾಡಿಲ್ಲ ಅಂದ್ಕೊಳ್ಳಿ, ಏನೋ ಒಂದು ಪ್ರಾಜೆಕ್ಟ್ ವರ್ಕ್ ಏನೋ ಇರುತ್ತೆ, ವಾಟ್ ಎವರ್ ಇಟ್ ಈಸ್, ಅದು ತಲುಪೋ ಸಮಯಕ್ಕೆ ತಲುಪಲಿಲ್ಲ, 10 ನಿಮಿಷ ಲೇಟ್ ಮಾಡಿದ್ವಿ ಅಂದ್ಕೊಳ್ಳಿ, ಅದು ಕಳಿಸೋ ಟೈಮ್ ಇರುತ್ತೆ. ಅದಕ್ಕೆ ಕಳಿಸೋಣ ಅಂದ್ಕೊಂಡು ಅದನ್ನು ಯಾವುದೋ ಒಂದು ನಿಗದಿತ ದಿನಾಂಕಕ್ಕೆ ರೀಚ್ ಆಗೋದು, ಅದನ್ನು ಮೊದಲೇ ಕಳಿಸಿದ್ರೆ ಆ ಟೈಮ್ಗೆ ಹೋಗಿರುತ್ತೆ. ಆವತ್ತು ಕ್ಷಣ, ಕೊನೆ ಕ್ಷಣದವರೆಗೂ ಅದನ್ನು ಕಳಿಸಿದ್ರೆ ಇನ್ಯಾವತ್ತೂ ಅದನ್ನು ನೆಕ್ಸ್ಟ್ ದಿನ ಕಳಿಸಿದ್ರೆ ಅದು ಇಟ್ ವೋಂಟ್ ಟು ಬಿ ರೀಚ್ ಅಲ್ವಾ, ಅದು ರೀಚ್ ಆಗೋದಿಲ್ಲ. ಸೊ ಅಂಥ ಟೈಮಲ್ಲಿ ಅದರ ಅಷ್ಟು ಶ್ರಮ ಕೂಡ ವ್ಯರ್ಥ ಅಂತ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಸೊ ನಾವು ಯಾವುದೇ ಕೆಲಸವನ್ನು, ಇದು ನಾಟ್ ಓನ್ಲಿ ಅಪ್ಲಿಕೇಬಲ್ ಫಾರ್ ಫುಡ್ ಆರ್ ಎನಿ ಅದರ್ ವರ್ಕ್ಸ್, ಮಾಡೋಂಥ ಸಮಯವನ್ನು ನಾವು ಸಣ್ಣ ಆ ಲೇಜಿನೆಸ್ ಸೋಮಾರಿತನ ನಮ್ಮನ್ನು ಇನ್ನಷ್ಟು ಹಾಳು ಮಾಡುತ್ತೆ ಅಂತಕ್ಕಂಥದ್ದು. ಸೊ ನಾನು ಇದು ಓವರಾಲ್ ಆಗಿ ಏನು ಹೇಳ್ತೀನಿ ಅಂತಂದರೆ, ಯಾವುದನ್ನು ಅನುಕರಣೆ ಮಾಡೋದಿದೆ ನೋಡಿ, ಹಾಗಿದ್ರೆ ನಾವು ಬದುಕ್ತಾ ಇರೋದೆಲ್ಲ ಅನುಕರಣೆ ಮಾಡ್ದಿರಾನ ಅಂತಂತಂದರೆ, ಭಾಳಷ್ಟು ಮಂದಿ ನಾನು ಇನ್ನೊಬ್ಬರನ್ನ ನೋಡದೆ ನಾನಾಗಿ ಬದುಕ್ತಾ ಇದ್ದೀನಿ ಅಂತಕ್ಕಂಥ ಬಲವಾದ ನಂಬಿಕೆಯಲ್ಲಿರ್ತಾರೆ. ಅದು ನಿಜವಾಗಲೂ ಅದು ದೊಡ್ಡ ಸುಳ್ಳೋದು. ಅಂದರೆ ಇಲ್ಲಿ ಎಲ್ಲನೂ ಕಲ್ತಿದ್ದೇ ಕೆಲಸ ಮಾಡ್ತಾ ಇರ್ತದೆ, ಬಟ್ ನಾವು ಕಲ್ತಿರ್ತಕ್ಕಂಥ ಅನುಭವಕ್ಕೆ ಕೂಡ ಫುಲ್ ಸ್ಟಾಪ್ಸ್ ಇಟ್ಟಿರ್ತೀವಿ. ಫುಲ್ ಸ್ಟಾಪ್ ಅಂದರೆ ಏನು ಅರ್ಥ, ನಮ್ಮ ಅನುಭವವನ್ನು ನಾವೇ ಒಂದು ಬೌಂಡ್ರಿ ಹಾಕಿ ನಿಲ್ಲಿಸ್ಕೊಂಡು ಬಿಟ್ಟಿರ್ತೀವಿ. ಅದು ನಮಗೆ ಗೊತ್ತಿರಲ್ಲ, ಹಾಗೆಯೇ ಹೊರಟೋಗ್ತಾ ಇರ್ತದೆ ನಮ್ಮ ಜೀವನಗಳು. ಅಲ್ಲಿಂದ ಮುಂದಕ್ಕೆ ಬರೋದಕ್ಕೆ ದಾರಿನೇ ಇರೋದಿಲ್ಲ. ಸೊ ಅಂತಹ ದಾರಿಯನ್ನು ಹುಡುಕುವಂತಹ ಸಂದರ್ಭ ಇದೆಯಲ್ಲ, ನಾನು ಹೇಳಿದ್ನಲ್ಲ, ಸಾಧನೆ, ಸಕ್ಸಸ್, ಗೆಲುವು, ಇದೆಲ್ಲ ಕೂಡ ಏನಪ್ಪ ಅಂತಂದರೆ, ಈಗ ಯಾವ ಇತಿಹಾಸವನ್ನು ತೆಗೆದರೂ ಕೂಡ ಗೆಲುವು ಅಂತಕ್ಕಂಥದ್ದು ಬಂದಿದ್ದು ನಿಧಾನವಾಗಿ. ಗೆಲುವು, ಸಣ್ಣ ಗೆಲುವು ಬೇರೆ, ನಾವು ಎಕ್ಸಾಮ್ನಲ್ಲಿ ಪಾಸ್ ಆದ್ವಿ ಅದೊಂದು ಗೆಲುವು, ಮದುವೆ ಆಯಿತು ಅದೊಂದು ಗೆಲುವು, ಮಕ್ಕಳಾದರೂ ಅದೊಂದು ಗೆಲುವು. ಇಂತಹ ಗೆಲುವಲ್ಲ, ನಿಜವಾದ ಶ್ರೇಷ್ಠ ಸಾಧನೆ, ನಿಜವಾದ ಗೆಲುವಿನ ಮೂಲ ಅಂತ. ಶ್ರೇಷ್ಠವಾದ ಸಾಧನೆ ಗೆಲುವಿನ ಮೂಲ ಏನು? ಹಾಗಿದ್ರೆ ಈ ಶ್ರೇಷ್ಠ ಸಾಧನೆ ಅನ್ನೋದಕ್ಕೆ ನಾನು ಇಷ್ಟೆಲ್ಲ ವಿಚಾರ ಹೇಳ್ಕೊಳ್ತಾ ಬಂದಲ್ಲ, ಏನದು ಹಣವೇ ಮೂಲ ಅಂತಕ್ಕಂತಹ ಭ್ರಮೆಯಲ್ಲಿ ಬದುಕ್ತಕ್ಕಂಥದ್ದು, ಸಾಧನೆಯೇ ಮೂಲ ಅಂತಕ್ಕಂಥದ್ದು, ಇದೆಲ್ಲ ಅಲ್ಲ. ಸಾಂದರ್ಭಿಕವಾಗಿ ಮನುಷ್ಯ ಅವನ ಜೀವನವನ್ನು ಹೇಗೆ ರೂಪಿಸಿಕೊಳ್ತಾನೆ ಅಂತಕ್ಕಂಥದ್ದೇ ನಿಜವಾದ ಸಾಧನೆ. ಅದು ಒಬ್ಬ ವ್ಯಕ್ತಿಗೆ ಅದು ಅರ್ಥ ಆಗಬೇಕು ಅಂದ್ರೇನೋ, ಅಥವಾ ಅದು ನಿಜವಾದ ರೀತಿಯಲ್ಲಿ ಅವನಿಗೆ ಅದರ ಅರಿವಾಗಬೇಕು ಅಂತಂದ್ರೇನೋ, ಅವನು ಕಡಿಮೆ ಅಂದರೂ ಕೂಡ 40ರಿಂದ 45 ವರ್ಷ ದಾಟಬೇಕಾಗುತ್ತೆ. 40ರಿಂದ 45 ವರ್ಷ ದಾಟಿದಾಗ ಆ ವ್ಯಕ್ತಿಗೆ, ಯಾವುದೇ ವ್ಯಕ್ತಿ, ಆದರೆ ಇದು ಎಲ್ಲರಿಗೂ ಅನ್ವಯ ಆಗುತ್ತಾ ಅಂದರೆ ಎಲ್ರಿಗೂ ಅನ್ವಯ ಆಗಲ್ಲ. ಯಾರೋ ಕೆಲವು ಮಂದಿ ಅದನ್ನು ಬ್ರೈನ್, ನಾವು ಹೇಳ್ತೀವಲ್ಲ, ಮೆದುಳಲ್ಲಿ ಅದರ ಒಂದು ಶಕ್ತಿಯನ್ನು ವಿಶೇಷವಾಗಿ ರೂಪಾಂತರಿಸ್ಕೊಂಡು ಅತಿ ಚಿಕ್ಕ ವಯಸ್ಸಲ್ಲೂ ಕೂಡ ಅವ್ರಿಗೆ ಆ ಮೆಚ್ಯೂರಿಟಿ ಅಂತಕ್ಕಂಥದ್ದು ಇರುತ್ತೆ. ಆದರೆ ಯಾವಾಗ ಆ ಸಂಬಂಧದಲ್ಲಿ ಅಥವಾ ಕುಟುಂಬದಲ್ಲಿ ಅದಕ್ಕೆ ತಕ್ಕಂತಹ ಎಲ್ಲಿ ಆ್ಯಕ್ಷನ್ ಇದೆ ಅದಕ್ಕೆ ತಕ್ಕಂತಹ ರಿಯಾಕ್ಷನ್ಸ್ ಇರಬೇಕು. ಅಂದರೆ ಒಂದು ಕುಟುಂಬದಲ್ಲಿ ಗಂಡ ಹೆಂಡತಿನೋ, ಅಪ್ಪ ಮಗನೋ, ಅಪ್ಪ ಮಗಳೋ, ಅಮ್ಮ ಮಗಳೋ, ಇವೆಲ್ಲ ಸಂಬಂಧಗಳು ಈ ನಿಜವಾದ ವಿಚಾರಗಳನ್ನು ಅರ್ಥ ಮಾಡಿಕೊಳ್ಳದೆ, ಒಬ್ಬ ವ್ಯಕ್ತಿಯಲ್ಲಿರ್ತಕ್ಕಂತಹ ಒಂದು ಶಕ್ತಿಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಇದ್ದಾಗ ಕುಟುಂಬಗಳಲ್ಲಿ ಅಲ್ಲಿ ಆಗ್ತಕ್ಕಂತಹ ಭಿನ್ನಾಭಿಪ್ರಾಯ ನಿಜವಾಗ್ಲೂ ಡ್ಯಾಮೇಜ್ ಆಗೋದು ಯಾರಿಗೆ ಅಂತಂದರೆ, ಈ ಆಸೆ ಅಂತ ಬದುಕ್ತಾ ಇರ್ತಕ್ಕಂಥವ್ರಿಗಲ್ಲ.
ಏನಾದರೂ ಜೀವನದಲ್ಲಿ ಗುರಿ ಮುಟ್ಟೋಣ ಅಂತಕ್ಕಂತಹ ವ್ಯಕ್ತಿಗಳು ಅವರು ಬಹಳಷ್ಟು ಅನುಭವಿಸ್ಬೇಕಾಗುತ್ತೆ. ಇವತ್ತು ನಾನು ಹಲವಾರು ಪುಸ್ತಕಗಳನ್ನು ಓದಿದೆ. ಹಲವಾರು ಪುಸ್ತಕಗಳನ್ನು ಓದಿದಾಗಲೂ ಅಲ್ಲೆಲ್ಲ ಗೊತ್ತಾಗಿದ್ದು ಒಂದೇ, ಆ ಸಾಧನೆಯನ್ನು ಮಾಡಿದಂತಹ ವ್ಯಕ್ತಿ ಹಸುವಿನಲ್ಲಿ ಮುಳುಗಿ ತೇಲಬೇಕು, ಕಣ್ಣೀರು ಹಾಕಬೇಕು, ತಂದೆ ತಾಯಿಯನ್ನು ಕಳ್ಕೊಂಡಿರಬೇಕು. ಅವನ ಬಹಳಷ್ಟು ಸಮಯವನ್ನು ಕಂಡು ಹಿಡಿಯುವುದರಲ್ಲಿ, ಅಂದರೆ ತಿಳ್ಕೊಳ್ಳೋದ್ರಲ್ಲಿ, ಅದನ್ನು ಹೇಗೆ ತಿಳಿದುಕೋಬೇಕು ಅನ್ನೋದಕ್ಕೋಸ್ಕರ ಮತ್ತೆ ಮತ್ತೆ ತಿಳಿದುಕೊಂಡಿದ್ದನ್ನೇ ಇದು ಸರಿನಾ ಇದು ತಪ್ಪಾ ಅಂತ ಈಗ ಹೇಳ್ತೀನಿ ಕೇಳಿ. ಆ ಬ್ರೂಸ್ ಲೀದು ಒಂದು ಸಣ್ಣ ವಿಚಾರವನ್ನು ನಾನೀಗ ನೆನಪಿಸ್ಕೊಳ್ಳೇಬೇಕು. ಒಂದು ಅವರು ಕಲ್ತಿರ್ತಕ್ಕಂತಹ ವಿದ್ಯೆಯಲ್ಲಿ ಒಂದು ಯಾವುದೋ ಒಂದು ಅವರು ಬ್ರೂಸ್ ಲೀ ಏನು ಅವರು ಕರಾಟೆ ಮಾಸ್ಟರ್ ಅವರು ಹೊಡಿತಾರಲ್ಲ, ಆ ಒಂದು ಹೊಡೆತವನ್ನು ಒಂದು ವಿಧವಾಗಿ ಕಲಿತಾ ಇರಲಿಲ್ವಂತೆ, 1000 ವಿಧವಾಗಿ ಪ್ರಾಕ್ಟೀಸ್ ಮಾಡೋರಂತೆ. ಆ ಒಂದೇ ಏಟನ್ನು 1000 ವಿಧವಾಗಿ ಪ್ರಾಕ್ಟೀಸ್ ಮಾಡೋದು ಅಂತಂದರೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, ಎದುರುಗಡೆ ಇರತಕ್ಕಂತಹ ಎದುರಾಳಿ ಯಾವ ರೂಪದಲ್ಲಿ ಆ ಏಟನ್ನು ಕೊಡ್ತಾನೆ, ಅದನ್ನು ನಾನು ಹೇಗೆ ತಡಿತೀನಿ ಅಂತಕ್ಕಂತಹ ವಿಚಾರವನ್ನು 1000 ರೂಪದಲ್ಲಿ ತಿಳ್ಕೊಳ್ತಾ ಇದ್ರು, ಅದನ್ನು ಕಲಿತಾ ಇದ್ರು ಅಂತಂದರೆ ನಾವು ನಮ್ಮ ಜೀವನಗಳಲ್ಲಿ ನಾವು ತೆಗೆದುಕೊಳ್ತಕ್ಕಂಥ ಸಣ್ಣ ನಿರ್ಧಾರಗಳನ್ನು ಇನ್ನು ಎಷ್ಟು ವಿಧವಾಗಿ ಪ್ರಾಕ್ಟೀಸ್ ಮಾಡಬೇಕು ಅಂತ. ಸ್ನೇಹಿತರೆ, ಎಸ್ಪೆಷಲಿ ಮಿತ್ರವೃಂದದವರೇ, ಐ ಡೋಂಟ್ ನೋ ನೀವು ಕೇಳ್ತಿದ್ದೀರೋ ಕೇಳ್ತಾ ಇಲ್ವೋ, ಕೇಳ್ರಿ ಅಂತ ಕೂಡ ಹೇಳಲ್ಲ. ನಾನು ಹೇಳಿರ್ತಕ್ಕಂಥ ವಿಚಾರಗಳನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸಿ ನೋಡಿ. ನಾನು ಇನ್ನೊಂದು ಹೇಳ್ತೇನೆ, ಇಂಥ ವಿಚಾರ ಹೇಳಬೇಕಾದ್ರೆ ಯಾವುದೋ ಒಂದು ಸರ್ಕಮ್ಸ್ಟೆನ್ಸಿಂದ ಹೇಳಿರಲ್ಲ, ಹಲವಾರು ವಿಷಯಗಳನ್ನು ಗ್ಯಾದರ್ ಮಾಡಿ ಹೇಳಿರ್ತೀನಿ. ಒಂದು ಜೀವನ, ಆ ಒಂದು ಜೀವನವನ್ನು ನಾವು ಎಷ್ಟು ಸುಖದಾಯಕವಾಗಿ ಇಟ್ಕೋಬೋದು ಅಂತ ನಾನು ಮನೇಲೇ ಹೇಳ್ತಿರ್ತೀನಿ. ಅಕ್ಕಪಕ್ಕದವ್ರ ವಿಷಯಗಳು ಮಾತನಾಡಬೇಡ್ರಿ ಅಂತ. ಯಾಕೆ ಅಂತಂದರೆ ಈ ಕಿವಿ ಅವ್ರ ಮಾತುಗಳನ್ನು ಇದು ಕೇಳಿಸ್ಕೊಳ್ಳುತ್ತೆ. ಅವರು ಮಾತನಾಡ್ತಾ ಇದ್ದಾಗ ತಿಳ್ಕೊಳ್ಳೋ ಅಂಥ ವಿಚಾರ ಇದ್ದರೆ ಪರವಾಗಿಲ್ಲ. ನನಗೆ ತಿಳಿದು ಇವಾಗೆಲ್ಲ ಕೂಡ ಎಲ್ಲ ಮಕ್ಕಳ ಭವಿಷ್ಯಕ್ಕೋಸ್ಕರ ಮಾರ್ಕ್ಸ್ ಕಾರ್ಡ್ಗಳ ಬಗ್ಗೆ ಬಂದಿರುತ್ತೆ. ಅದನ್ನು ನಾನು ಹೇಳಿದ್ದೇನೆ. ಮಾರ್ಕ್ಸ್ ಕಾರ್ಡ್ಗಳನ್ನು, ಅದರ ವಿಚಾರವನ್ನು ಮನೆಯಲ್ಲಿ ಬಳಸಬೇಕಾದ್ರೆ ಇನ್ನೊಂದು ಮಗುವಿನ ಅಥವಾ ನಮ್ಮದೇ ಮನೆಯ ಮಗುವಿನ ಮನಸ್ಥಿತಿ ಬದಲಾಗದಂತೆ ನೋಡ್ಕೊಳ್ಳಿ. ಅಂಕವನ್ನು ಪಡೆದುಕೊಳ್ಳೋದು, ಆ ಮಕ್ಕಳು ಓದಬೇಕು ಅಂತ ಒಳ್ಳೆಯ ಅಂಕಗಳನ್ನು ತೆಗೆದುಕೋಬೇಕು ಅಂತಕ್ಕಂತಹ ಭಾವನೆ ನಮ್ಮ ಮನೆಯಲ್ಲಿ ನಾವೇ ಸೃಷ್ಟಿ ಮಾಡಬೇಕೇ ವಿನಃ ಅವರಿಗೆ ಅದರ ಹೊರೆಯನ್ನು ಹಾಕಬಾರ್ದು ಅನ್ನೋದು ನನ್ನ ಮುಖ್ಯ ಉದ್ದೇಶ. ಅಂದರೆ ಬಲವಂತವಾಗಿ ನಾವು ಅವ್ರನ್ನ ಓದು ಅನ್ನೋದಕ್ಕಿಂತ ಮಕ್ಕಳ ಮುಂದೆ ನಾವು ಓದ್ತಾ ಇದ್ದರೆ ಆ ಮಕ್ಕಳಿಗೆ ತಾನಾಗೇ ಆಸಕ್ತಿ ಬರುತ್ತೆ ಅಂತಕ್ಕಂಥದ್ದು. ಹಾಗಿದ್ದರೆ ಏನನ್ನು ಓದಬೇಕು, ನಮಗೆ ವಯಸ್ಸುಗಳಾಗ್ಬಿಟ್ಟಿದೆ ಅಂತಂದು ಅಂದ್ಕೊಂಡ್ರೆ ನೀವು ಓದಬೇಕು ಅನ್ನೋದಕ್ಕೆ ಹಲವಾರು ವಿಷಯಗಳಿರುತ್ತೆ. ವಯಸ್ಸಿಗೂ ಓದಿಗೂ ಸಂಬಂಧ ಇಲ್ಲ ಅನ್ನೋದು ನನ್ನ ಉದ್ದೇಶ. ಸೊ ಹಾಗಿದ್ದರೆ ಮನೆಗಳಲ್ಲಿ ಮಕ್ಕಳಿಗೆ ಓದು ಅಂತ ಬಲವಂತ ಮಾಡೋದಕ್ಕಿಂತ ನೀವೇ ಒಂದು ನ್ಯೂಸ್ ಪೇಪರನ್ನು ಅಥವಾ ಇನ್ಯಾವುದೋ ಒಂದಷ್ಟು ಹಳೆಯ ಪುಸ್ತಕಗಳನ್ನು ಮನೆಯಲ್ಲಿ ತಂದಿಟ್ಕೊಂಡು ಆ ಮಕ್ಕಳು ಓದೋ ಸಮಯಕ್ಕೆ ನಾವುಗಳು ಅಂದರೆ ದೊಡ್ಡವರು ಕೂಡ ಮುಂದೆ ಬುಕ್ ಇಟ್ಕೊಂಡು ಕೂತ್ರೆ ಆ ಮಕ್ಕಳು ಡೈವರ್ಟ್ ಆಗೋದಿಲ್ಲ. ಆಮೇಲೆ ಪುಟ್ಟ ಮಕ್ಕಳಿಗೆ ಕಷ್ಟದ ಪಾಠಗಳನ್ನು ಹೇಳ್ಕೊಡಿ. ಚಿಕ್ಕ ವಯಸ್ಸಿನಲ್ಲಿ ನಾವು ಯಾವಾಗ ಮಕ್ಕಳಿಗೆ ಸಲಿಗೆಯನ್ನು ಕೊಡ್ತೇವೆ, ನಾವು ಏನೂ ಮಾಡಬಾರ್ದು, ಎತ್ತು ಮಾಡಬಾರ್ದು, ಮಕ್ಕಳು ಮಾಡುವಂಥ ಕೆಲಸಗಳನ್ನು ಮಕ್ಕಳ ಕೈಯಲ್ಲಿ ಮಾಡಿಸ್ತಕ್ಕಂತಹ ಸಣ್ಣ ಸಣ್ಣ ಕೆಲಸಗಳನ್ನು ಮಾಡಿಸ್ತಕ್ಕಂಥದ್ದು ಮಾಡಲೇಬೇಕಾಗತ್ತೆ. ಏನಂದರೆ ನಾನು ಹೇಳ್ತಿರೋದು ಅತಿ ಚಿಕ್ಕ ಮಕ್ಕಳಲ್ಲ, ಆಯಾ ಜ್ಞಾನಕ್ಕೆ ಆ ಮಕ್ಕಳ ಒಂದು ಪರಿಸ್ಥಿತಿಗೆ ಅವ್ರು ಏನು ಮಾಡಬೇಕು ಅದನ್ನು ಮಾಡ್ಬೋದು. ಊಟಕ್ಕೆ ಕುಟ್ಕೋಬೇಕಾದಾಗ ನೀರು ತಂದಿಡ್ತಕ್ಕಂಥದ್ದು, ಅಥವಾ ಹಾಲೋ ಮೊಸರು ತರಬೇಕು ಅಂದಾಗ ಹೋಗಿ ಹಾಲೋ ಮೊಸರು, ಅಂತಹ ಸಂದರ್ಭದಲ್ಲಿ ಆ ಮಕ್ಕಳೊಂದಿಗೆ ಹಣದ ಬಳಕೆಯನ್ನು ಹೇಳ್ತಕ್ಕಂಥದ್ದು, ಕೆಲಸದಿಂದ ಬಂದಾಗ ಕೆಲಸದ ಒತ್ತಡ ಹೇಗಿರುತ್ತೆ ಅದನ್ನು ಹೇಗೆ ನಿಭಾಯಿಸ್ಕೋಬೇಕು ಅನ್ನೋದನ್ನು ಕೂಡ ಮನೆಗಳಲ್ಲಿ ಇಂತಹ ಚರ್ಚೆಗಳನ್ನು ಮಾಡಿದಾಗ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಮಾನಸಿಕ ಒತ್ತಡ ನಿಮ್ಮ ಮಕ್ಕಳ ಮೇಲೆ ಬೀಳ್ತಾ ಇರುತ್ತೆ, ಅದರ ಪ್ರಮಾಣ ಕಡಿಮೆ ಆಗುತ್ತೆ. ಫ್ರೆಂಡ್ಸ್, ನಾವು ಅಂದ್ಕೊಂಡಿದ್ದೇವೆ ನಾವು ಕೆಲಸ ಮಾಡಿದ್ವಿ, ನಾವು ಸಂಪಾದನೆ ಮಾಡಿದ್ವಿ, ನಾವು ಮಾತಾಡ್ಕೊಳ್ತಾ ಇದ್ದೀವಿ ಅಂತ. ನಮ್ಮ ಎಲ್ಲ ಮಾತುಗಳು ಕೂಡ ಮಕ್ಕಳ ಕಿವಿಗೆ ಬೀಳ್ತಾ ಇದೆ ಅನ್ನೋದನ್ನು ಮರಿಬೇಡಿ. ಆ ಮಕ್ಕಳ ಭವಿಷ್ಯವನ್ನು ನಮ್ಮ ಮಾತಿನಿಂದ
ಹಾಳು ಮಾಡ್ತಾ ಇದ್ದೀವಿ ಅನ್ನೋದನ್ನು ಕೂಡ ನೀವು ಯಾರೂ ಮರಿಬಾರ್ದು. ಯಾಕೆ ಹೇಳ್ತಾ ಇದ್ದೀನಿ ಈ ಮಾತು ಅಂತಂದರೆ, ನಮ್ಮ ಮಾತುಗಳೇ ನಮ್ಮ ಮಕ್ಕಳ ಭವಿಷ್ಯ. ಸೊ ಅದರಿಂದ ಮನೆಯಲ್ಲಿ ಮಾತನ್ನು ಉತ್ತಮವಾಗಿ ಮಾಡಿಕೊಂಡು ನಮ್ಮ ಜೀವನಗಳನ್ನು ರೂಪಿಸ್ಕೊಳ್ಳೋದಕ್ಕೆ ಅನುಕೂಲ ಆಗಲಿ ಅಂತ ಹೇಳ್ತಾ ಈ ನನ್ನ 4 ಮಾತನ್ನು 30 ನಿಮಿಷ ಹೇಳಿ ಮುಗಿಸಿದ್ದೇನೆ. ಧನ್ಯವಾದಗಳೆಲ್ಲರಿಗೂ ಕೂಡ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭ ಆಗಲಿ. ಹನುಮ ಜಯಂತಿ ಇದೆ. ಹನುಮನಿಗೆ ಪೂಜೆ ಮಾಡಿ ಮುಂದಿನ ಇನ್ನೊಂದು ವಿಡಿಯೋವನ್ನು ನನಗೆ ತಿಳಿದ ರೀತಿಯಲ್ಲಿ ನಾನೇನು ನೋಡಿದ್ದೀನಿ, ನಾನೇನು ಕಂಡಿದ್ದೀನಿ ಅಷ್ಟರಲ್ಲೇ ಹೇಳ್ತೇನೆ. ನನ್ನ ಯಾವುದೇ ವಿಡಿಯೋ ಕೂಡ ಯಾರನ್ನು ಉದ್ದೇಶಿಸಿ ಮಾಡ್ತಾ ಇರ್ತಕ್ಕಂಥದ್ದಲ್ಲ. ಅನುಕೂಲ ಆಗಿದ್ದಾದರೆ ಅನುಕೂಲ ಆಗಲಿ, ಆಗಿಲ್ಲ ಅಂದರೆ ದಯವಿಟ್ಟು ನಾನು ಯಾರ ಮನಸ್ಸನ್ನು ನೋಯಿಸೋದಕ್ಕೆ ಈ ವಿಡಿಯೋಗಳನ್ನು ಮಾಡಿಲ್ಲ. ಇದರಿಂದ 4 ಒಳ್ಳೆಯದಾಗಲಿ ಅನ್ನೋದಷ್ಟೇ ನನ್ನ ಉದ್ದೇಶ. ಥ್ಯಾಂಕ್ಸ್. ಕೀಪ್ ಆನ್ ವಾಚಿಂಗ್. ISTA ಇಷ್ಟ. ಥ್ಯಾಂಕ್ ಯು.